ಇದು ಕೃಷಿ ಪಂಡಿತ ಪ್ರಶಸ್ತಿ. ಆಮೇಲೆ ಇದ್ರ ಬಗ್ಗೆ ಹೇಳ್ರಿ. ಇದು ಕೃಷಿ ಪಂಡಿತ ಪ್ರಶಸ್ತಿ ಕೊಟ್ಟರು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ, ಸ್ವಾಮಿ ಮುಖ್ಯಮಂತ್ರಿ ಇದ್ದಾಗ ಇದು ಜ್ಯೇಷ್ಠ ಕೃಷಿಕ ಅಂತ ಕೊಟ್ಟಿದ್ರು. ನೀವು ಹೇಳ್ರಿ ಅದ್ರ ಬಗ್ಗೆ. ಅಲ್ಲ ನಿಮಗೆ ಗೊತ್ತಾಗ್ಬಿಡುತ್ತೆ. ಕೆಲವೊಂದು ಬರ್ತದೆ ನೋಡ್ರಿ, ಇಲ್ಲ ಇದು ಐತೆ, ಎರಳದಿದೆ, ಅಲ್ಲ ಇದು ಇದೆ, ಅವು ಹೇಳ್ರಿ. ಇದ್ರ ಬಗ್ಗೆ ಹೇಳ್ರಿ. ಒಂದೊಂದೇ ಫೋಟೋದ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ರಿ, ಎಲ್ಲಿದೆ ಅಂತ ಹೇಳಿ. ಒಂದೇ ಫೋಟೋ. ಹಾಂ ಹೇಳ್ರಿ. ಇದು ಒಂದೇ ಫೋಟೋ. ಅದು ನುಗ್ಗೆ ಬೆಳೆದಿದ್ರಿ ನಾವು, ಗಣರಾಜ್ಯ ಸೀಟೆ ಅಂತ ಅಂದ್ರೆ. ಹ್ಞೂ ರೀ. ಅದು ಸುಮಾರು ಒಂದು ಗಿಡಕ್ಕೆ ಸುಮಾರು ಒಂದು 50 kg 60 kg ಬರೋದು. ಅದು ಹ್ಞೂ ರೀ. ಸುಮಾರು 1 ವರ್ಷಕ್ಕೆ ಬರಲ್ಲ, ಒಂದು 5-6 ವರ್ಷಕ್ಕೆ ಬರ್ತಿದೆ ಅದು. ಹ್ಞೂ ರೀ. ಈಗ ಸ್ವಲ್ಪ ಎಲ್ಲ ಹಳೆ ಬಗೆವಲ್ಲ, ಮತ್ತೆ ಬೇರೆ ಗಿಡ ನಾಟಿ ಮಾಡ್ಬೇಕಷ್ಟೇ ಈಗ. ಹ್ಞೂ ರೀ. ಅಂದ್ರೆ ಎಲ್ಲ ನಾವು ಸುತ್ತಲೂ ಹಾಕಿದ್ವಿ ಸುಮಾರು ಗಣರಾಜ್ಯ ಸೀಟೆ 2. ಹ್ಞೂ ರೀ. ಸುಮಾರು ಅದೇ 7 ಗಿಡಕ್ಕೆ ಒಂದು ವಾರಕ್ಕೆ ಒಂದು ಕ್ವಿಂಟಲ್ 2 ಕ್ವಿಂಟಲ್ ಕಾಯಿ ಬರೋ ನಮಗೆ ಸುಮಾರು. ಹ್ಞೂ ರೀ. ಅದೇ ಗಿಡಕ್ಕೆ. ಹೌದನ್ರಿ. ಇವ್ರಿ ಮತ್ತೆ ಅಂದ್ರೆ ಭಾಳ ಸನ್ಮಾನಗಳು ಪ್ರಶಸ್ತಿಗಳು ಸಿಕ್ಕಿದಾವೆ ನಿಮಗೆ ಇದು ಮಾಡಿ. ಇದು ಹಂಗೆ ಹೇಳ್ರಿ, ಯಾವ ಊರಲ್ಲಿ ಇದೊಂದು ಸ್ವಲ್ಪ ಹೇಳ್ರಿ. ಶಾಸಕ ಸಾವಯವ ಕೃಷಿ ಇದು ಇಲ್ಲ, ಅವೆಲ್ಲ ಅದ್ರ ಬಂದ್ಬಿಡ್ತೀನಿ ನಿಮಗೆ. ಇದು ಕೃಷಿ ಪಂಡಿತ ಪ್ರಶಸ್ತಿ. ಆಮೇಲೆ ಇದ್ರ ಬಗ್ಗೆ ಹೇಳ್ರಿ. ಇದು ಕೃಷಿ ಪಂಡಿತ ಪ್ರಶಸ್ತಿ ಕೊಟ್ಟರು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ. ಯಾವ ವರ್ಷ ಸಿಕ್ಕಿದ್ರಿ ಅದು? ಈಗೆಲ್ಲ ಆ ಸಲ ಇದ್ದಾಗ 2013 ನಂಬರ್ ಇದೆಲ್ಲ ಅದು ಕೊಟ್ಟು ಅವಾಗ ಕೊಟ್ಟದ್ದು. ಒಂದ್ಸಲ ಕುಮಾರಸ್ವಾಮಿ ಮುಖ್ಯಮಂತ್ರಿ ಇದ್ದಾಗ ಇದು ಜ್ಯೇಷ್ಠ ಕೃಷಿಕ ಅಂತ ಕೊಟ್ಟಿದ್ರು. ಹ್ಞೂ ರೀ. ಇದೇನ್ರಿ ಸರ್? ವಿಕಾಸ್ ಸೂಪರ್ ಸ್ಟಾರ್ ರೈತ ಅಂತ. ಅದೇ ಅದು ಬೆಂಗಳೂರಿನಲ್ಲಿ ಕೊಟ್ಟದ್ದು, ಇದು ಬೆಂಗಳೂರಲ್ಲಿ. ಹ್ಞೂ ರೀ. ಅಂದರೆ ನೀವು ಎಷ್ಟೋ ರೈತರಿಗೆ ಮಾದರಿ ಅಂತಾನೆ ಹೇಳ್ಬೋದು ಸರ್. ಇವೆಲ್ಲ ಇದು ಧಾರವಾಡ ಯೂನಿವರ್ಸಿಟಿಯಲ್ಲಿ ಕೊಟ್ಟದ್ದು, ಇವೆಲ್ಲ ಈ ಗದಗ್ನಲ್ಲಿ ಕೊಟ್ಟದ್ದು. ಹ್ಞೂ ರೀ. ಆಮೇಲೆ ಅವು ದೇವ್ರಗುಡ್ಡ. ಹ್ಞೂ ರೀ. ಆಮೇಲೆ ರಾಣೆಬೆನ್ನೂರು. ಹ್ಞೂ ರೀ. ಬೇರೆ ಬೇರೆ ಕಡೆಗೆ ಕೊಟ್ಟಿದ್ದಾರೆ. ಹ್ಞೂ ರೀ. ನಿಮ್ಮ ಒಂದು ಸಾಧನೆ ಮೆಚ್ಚಿ ಇವನ್ನೆಲ್ಲ ಕೊಟ್ಟಿದ್ದಾರೆ. ಹ್ಞೂ ರೀ. ವೀಕ್ಷಕರೇ, ನೀವು ನೋಡ್ಬೋದು ಈ ರೈತರು ಈಗ ಒಂದೇ ಕೃಷಿಯನ್ನು ಬೆಳೆದು ಬೇಜಾರಾಗುತ್ತೆ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದರೆ ಈಗ ಸಮಗ್ರ ಕೃಷಿಯನ್ನು ಮಾಡೋದ್ರಿಂದ ಲಾಭವೂ ಹೆಚ್ಚಿಗೆ ಆಗಿರ್ಬೋದು. ಹಾಗೆ ಒಂದೇ ಬೆಳೆಯನ್ನು ಪದೇ ಬೆಳೆಯೋದಕ್ಕಿಂತ ಸಮಗ್ರ ಕೃಷಿಯನ್ನು ಮಾಡೋದು ಇನ್ನೂ ಬೆಸ್ಟ್. ನೀವು ನೋಡ್ಬೋದು ಇವರಿಗೆ ಈ ಒಂದು ಸಾಧನೆಯನ್ನು ಮೆಚ್ಚಿ ವಿಜಯ ಕರ್ನಾಟಕ ಸೂಪರ್ ಸ್ಟಾರ್ ಅಂತ ಹೇಳಿ, ವಿಜಯ ಕರ್ನಾಟಕ ಸೂಪರ್ ಸ್ಟಾರ್ ರೈತ ಅಂತ ಹೇಳಿ ಟಾಪ್ 20ಯಲ್ಲಿ ಇವರಿಗೆ ಈ ಒಂದು ಪ್ರಶಸ್ತಿನ ಕೊಟ್ಟಿರ್ತಾರೆ. ಹಾಗೆ ನೀವು ನೋಡ್ಬೋದು ಕೃಷಿ ಪಂಡಿತ ಪ್ರಶಸ್ತಿ ಆಗಿರ್ಬೋದು. ಹೀಗೆ ಭಾಳ ಸನ್ಮಾನಗಳು ಇವರಿಗೆ ದಕ್ಕಿದೆ ಅಂತಲೇ ಹೇಳ್ಬೋದು. ಹಾಗೆ ಕೃಷಿ ಸಮ್ಮೇಳನ ಆಗಲಿ ಸಾಕಷ್ಟು ರೀತಿಯಲ್ಲಿ ಇವರಿಗೆ ಪುರಸ್ಕಾರಗಳು ಸಿಕ್ಕಿವೆ. ತುಂಬ ಖುಷಿಯಾಗುತ್ತೆ ಈ ಒಂದು ರೈತರನ್ನ ನೋಡಿದರೆ. ಅಣ್ಣಾರೆ, ನೀವು ಈಗ ಎಲ್ಲ ಒಂದು ಕೃಷಿಕರಿಗೆ ಒಂದು ಮಾದರಿ ಅಂತಲೇ ಹೇಳ್ಬೋದು. ಎಲ್ಲ ರೈತರು ಮಾಡಬೇಕು. ಹ್ಞೂ ರೀ. ಕೆಲವೊಬ್ರು ಮಾಡಲ್ಲ, ಅವ್ರಿಗೆ ಸ್ವಲ್ಪ ಮಾಹಿತಿ ಕೊಟ್ರೆ ಕೆಲವೊಬ್ರು ರೈತರು ಕೂಡ ಹಚ್ಕೊಂಡ್ ಮಾಡೋ ಅಂಥದ್ದು. ಆದ್ರೆ ಗೊಬ್ಬರದ ಸರ್ಕಾರಿ ಗೊಬ್ಬರ ಅವರಿಗೆ ಒಂದು ಸ್ವಲ್ಪ ಕಡಿಮೆ ಪ್ರಮಾಣದ ಹಾಕಿದ್ನ ಹೆಚ್ಚು ಅವರ ತಯಾರು ಮಾಡಿ ಹಾಕಿದ್ರು ಕೂಡ ಸ್ವಲ್ಪ ಉಳಿತಾಯ ಆಗುತ್ತೆ ರೈತರಿಗೆ ಅಂತ ನಾವು ಹೇಳ್ಬೋದು ರೀ. ಹ್ಞೂ ರೀ. ವೀಕ್ಷಕರೇ, ನೀವು ನೋಡ್ಬೋದು ಈ ಒಂದು ರೈತರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಎರೆಹುಳ ಗೊಬ್ಬರವನ್ನು ಯಾವ ರೀತಿ ತಯಾರಿಸ್ತಾರೆ, ಹಾಗೆ ಯಾವ ಒಂದು ಹಾಗೆ ಮೀನು ಸಾಕಾಣಿಕೆ ಆಗಿರ್ಬೋದು, ಹೀಗೆ ಅನೇಕ ರೀತಿಯ ಸಮಗ್ರ ಕೃಷಿಯನ್ನು ಇವರು ಮಾಡಿರುವಂಥದ್ದು. ಹಾಗೆ ಈ ಹಿಂದಿನ ದಿನಗಳಲ್ಲಿ ಜೇನು ಸಾಕಾಣಿಕೆ ಕೂಡ ಇವರು ಮಾಡಿರ್ತಾರೆ ಅಂತಲೇ ಹೇಳ್ಬೋದು. ಅದ್ರ ಬಗ್ಗೆ ಹೇಳ್ರಿ ಸರ್. ಅದು ಜೇನು ಸಾಕಾಣಿಕೆ ಒಂದು ನಮ್ಮಲ್ಲಿ ಜೇನು ಸಾಕಾಣಿಕೆ ಒಂದು ಸ್ವಲ್ಪ ಈ ಔಷಧಿ ಲಾಡಿಸ್ ಹೊಡೆದ್ರೆ ನಾವು 20-30 ಬಾಕ್ಸ್ ಹಾಕಿದ್ವಿ, ರೈತರಿಗೆ ಕೊಟ್ಟಿದ್ವಿ ಹುಳುಗಳ ಹಿಡಿದು. ಆಮೇಲೆ ತುಪ್ಪನ ಮಾರ್ತಿದ್ವಿ ನಾವು. ಸ್ವಲ್ಪ ವೈರಸ್ ಬರಕ್ ಬಂದಿರ್ತದೆ, ಜೇನು ಸ್ವಲ್ಪ ವೈರಸ್ ಬರೋದ್ರಿಂದ. ಆಮೇಲೆ ಹೆಚ್ಚು ನಮಗೆ ಇಲ್ಲಿ ಔಷಧಿ ಹೆಚ್ಚಾಗಿ ಸ್ಪ್ರೇ ಮಾಡೋದ್ರಿಂದ ಈ ಪೈರುಗಳಿಗೆ ಅವು ಸ್ವಲ್ಪ ಡ್ಯಾಮೇಜ್ ಆಗಕ್ಕುಂಟು. ಹಂಗೆ ಜೇನು ಬಿಟ್ಟಿದ್ದೇವೆ. 1-3-4 ವರ್ಷ ಮಾಡಿದ್ವಿ, ತುಪ್ಪನ ಮಾಡಿದ್ವಿ, ಜೇನು ಹುಳಗನ ಪೆಟ್ಟಿಗೆನೂ ಮಾಡಿದ್ವಿ ನಾವು. ಸುಮಾರು 20-30 ಬಾಕ್ಸ್ ಬಿದ್ದಿದೆ. ಇನ್ಮೇಲೆ ನೋಡ್ಬೇಕು ಯಾವ ತರ ಒಂದ್ 2-3 ಬಾಕ್ಸ್ ತರ ಮಾಡ್ಬೇಕು ಅನ್ನೋದೈತಿ. ಮುಂದೆ ಮಾಡ್ಬೇಕು ಅಂತ ಪ್ಲಾನ್ ಇದೆ. ಅಡಿಕೆ ತೋಟ ಇದೆ, ಸುತ್ತಲೂ ನುಗ್ಗೆ ಇದೆ, ಅಲ್ಲಿ ಹಾಕೋಣ ಅಂತ ಮಾಡಿದ್ದೀವಿ ನಾವು. ಇದಲ್ಲದೆ ಮತ್ತೆ ಯಾವ ಕೃಷಿಯನ್ನು ನೀವು ಮಾಡಿದ್ರಿ? ಇಲ್ಲ, ಮತ್ತೇನಿಲ್ಲ. ನಾವು ಗಿಡ ಕಾಯಿ ಕೊಟ್ಟೋದು, ಜೇನು ಕೃಷಿ, ಆಮೇಲೆ ಎರೆಹುಳ ಗೊಬ್ಬರದ್ದು. ಆಮೇಲೆ ನೆಕ್ಸ್ಟ್ ನಾವು 1 ಎಕರೆ ಅಡಿಕೆ ತೋಟ ಇದೆ, ಅಲ್ಲಿ ಒಂದು ನಿಂಬು, ಆಮೇಲೆ ನುಗ್ಗೆ, ಒಂದು ಸ್ವಲ್ಪ ಪ್ಯಾರ್ಲ, ಅವೆಲ್ಲ ಯೂಸ್ ಮಾಡ್ಕೊಂತ ಈಗ ಹೋಗ್ತಾ ಇದ್ದೀವಿ. ಹೌದಲ್ರಿ. ಧನ್ಯವಾದಗಳು ಇಲ್ಲಿವರೆಗೂ ಮಾಹಿತಿ ಕೊಟ್ಟಿದ್ದಕ್ಕೆ. ತುಂಬ ಚೆನ್ನಾಗಿ ಮಾಹಿತಿಯನ್ನು ಕೊಟ್ಟಿದ್ರಿ ನಮ್ಮ ವೀಕ್ಷಕರಿಗೆ. ಧನ್ಯವಾದಗಳು ಸರ್. ನಮಸ್ಕಾರ.